ಎಲ್ಲ ಮತ್ತೆ ಪಂಚಾಯತಿಗೆ ಹೋಗಿದ್ದು ಅಲ್ಲೂ ವಿಷಯ ತಿಳಿಸ್ತು. ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಕೇಳಿದ್ಕೆ ನಾನು ಈಗ ಹೊಸ್ದಾಗಿ ಬಂದಿದ್ದೀನಿ ಕಣಮ್ಮ, ನಮ್ಗಿನ್ನ ಗೊತ್ತಿಲ್ಲ, ಹಾಕ್ಕೊಡ್ತೀವಿ ಅಲ್ಲಿ ಬೈರಪಟ್ಟಣಕ್ಕೂ ಹೊಳೆ ತೊಕ್ಕ ಆಗದೆ ಅಂದರು. ಬೈರಪಟ್ಟಣಕ್ಕೆ ಹಾಕವ್ರೆ, ಇಲ್ಲಿಗೆ ಹಾಕಿಲ್ಲ ಬೋರು. ಅವನು ಯಾರ ಅಯ್ಯೋ ಆಫೀಸ್ ಅವನು. ತಿರ್ಗಿ ಅಲ್ಲಿಂದ ಅಲ್ಲಿ ತಾಲೂಕು ಆಫೀಸ್ ಹತ್ರ ಕಳ್ಸಿದ್ರು ಇಯೋ ಆಫೀಸ್ಗೆ. ಅಲ್ಲೂ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಎಲ್ಲ ಕೊಟ್ಟು ಬಂದಿದ್ವಿ. 3 ದಿವಸದಲ್ಲಿ ಬರುತ್ತೆ ಕಣಮ್ಮ ಅಂತ ಅಲ್ಲೂ ಪೇಪರ್ನಲ್ಲೆಲ್ಲ ಹಾಕಿದ್ರು. ಪೇಪರ್ನಲ್ಲಿ ವಿಡಿಯೋದಲ್ಲೆಲ್ಲ ಹಾಕಿ ಇನ್ನು ಬೋರು ಯಾರೂ ಬಂದು ಹಾಕ್ಕೊಟ್ಟಿಲ್ಲ. ತಿರ್ಗಾ ಹೇಗೆ ಸಹ ಪಿ ಒ ಬಂದೆ ಎಲ್ಲ ವಿಚಾರಿಸ್ಕೊ ಹೋಗೋಣೆ, ಅವನು ಏನು ಗಮನಕ್ಕೆ ತಗೊಳ್ಳಿಲ್ಲ. ತಿರ್ಗಾ ಫೋನ್ ಮಾಡಿ ಹೇಳಿದ್ದೀವಿ, ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ತಾರಂತೆ ಎಮ್ ಎಲ್ ಎ ಹತ್ರನೂ ಹೇಳಿದ್ದೀವಿ. ತಿರ್ಗಾ ಹೇಗೆ ಸಹ ಪಿ ಒ ಹತ್ರ ಹೇಳಿದ್ದೀವಿ, ಮಳೂರು ಗುಂಡೂನ ಹತ್ರ ಹೇಳಿದ್ದೀವಿ. ಮತ್ತೆ ಅವನ ಹೆಸರೇನು ವಿಜಿ ಗೊತ್ತಲ್ಲ ಗಿರಿಗೂ ತಿಳಿಸಿದ್ದೀವಿ. ಗಲಾಟೆ ಮಾಡಿದ್ರಿ, ಅಲ್ಲ ಗಲಾಟೆ ಮಾಡಿದ್ರಿ, ಇಲ್ಲಿ ಗಲಾಟೆ ಮಾಡಿದ್ರಿ ಅಂತ ಕೇಳ್ತಾರೆ. ಯಾವ ನೀರು ಬಿಡೋದು ಅಂತ ಕೇಳ್ತಾನೆ. ಗುಂಡ ನಿಮ್ಗೆ ಹಬ್ಬ ದಿನ ನೀರು ಬಿಡೋಕ್ಕಾಗದೆ ನಿಮ್ಗೆ ಅಂತ ಗುಂಡ ಅಂತಾನೆ. ಈ ಊರ್ ಮೈನು ಗುಂಡ, ನಮ್ಮ ಊರಿಗೆ ಹೊಳೆ ತೋಪ್ಗೆ ಗಿರೀಶ ಬರೋದು. ಅವನು ಹಂಗೆ ಕೇಳ್ತಾನೆ. ಏನ್ ಮಾತಾಡ ನೀರಿಲ್ಲ ಅಂತ ಹೇಳು. ನೀರಿಲ್ಲ, 2 ವರ್ಷ ಆಯ್ತು ಬೋರ್ಗೆ ಹೋಗಿ ನೀರ್ ಬರ್ತಾ ಇಲ್ಲ. ನೀರಿಲ್ದೆ ನಾವು ಎಲ್ಲಿ ವಯಸ್ಸಾದವ್ರು ಒತ್ಕೊ ಬರಕ್ ಆಗಲ್ಲ. ಎಷ್ಟ್ ಕೇಳಿದ್ರು ಪಂಚಾಯತಿಯವರು ನಮ್ಗೆ ಏನು ಮಾಡ್ತಾ ಇಲ್ಲ. ಹೋಗಿ ಕೇಳಿದ್ರೆ ಬರ್ತೀವಿ ಅಂತಾರೆ, ತಿರ್ಗಾ ಬರುದಿಲ್ಲ. ದುಡ್ಡು ಸೆಕೆಂಡ್ರಿ ತಿಂದ್ಬಿಟ್ಟಾರೆ ಅಂತ ಕೇಳ್ತಾರೆ. ನೀರು ಇವತ್ತು ನಾಳೆ ಅಂತಾರೆ. ಮಕ ತೊಳೆದು ಕುಡಿಯೋಕೆ ನೀರು ತೊಟ್ಟು ನೀರಿಲ್ಲ. ಅವನು ಬರ್ತೀವಿ ಪಂಚಾಯತಿಗೆ ಹೋದ್ರೆ ಬರ್ತೀವಿ ಅಂತಾರೆ, ಬಂದ್ ಬಿಡೋದಿಲ್ಲ. ಬಂದ್ ನೋಡಿ ನೀರು ಒಂದ್ ತೊಟ್ಟಿಲ್ಲ ಊರಲ್ಲಿ. ಹೊಲೆ ತೊಪ್ಪನವ್ರು ಅಜ್ಜಿದಿರ್ ಕೇಳ್ಬೇಕು. ನೀನ್ ಕೇಳಿದ ನೀನ್ ಹೇಳ್ತೀನಿ. 2 ವರ್ಷ ಆಯ್ತು ನೀರೇ ಇಲ್ಲ. ನೀರಿಲ್ಲ. ಇವಾಗ ನಮಗೆ ನೀರ್ ಬೇಕೇ ಬೇಕು. ಓಟಿಗೆ ಬಂದವ್ರನ್ನ ಊರಿಗೆ ಸೇರಿಸೋದಿಲ್ಲ. ಒಂದಾಗ್ಲಿ ಎರಡಾಗ್ಲಿ ಚಿಕ್ಕೂರು ಏನಾಕುವ ಅಂತಾರೆ. ಓಟಾಗ ಮಾತ್ರ ಎಲ್ಲ ಬೇಕು. ಕಾಲ ಹಿಡಿತಾರೆ, ಗೆದ್ದ ಮೇಲೆ ದುಡ್ಡು ಹಿಡಿತಾರೆ. ಹೇಗ ಸಹ ಕೇಳಿದ್ರೆ ಇನ್ನ ನಮ್ಗೆ ತಿಳಿಸ್ಲಿಲ್ಲ, ಇವಾಗ ತಿಳಿಸಿದ್ರು ಅಂತ ಹೇಳ್ತಾರೆ. ಆ ಪಿ ಎಗೆ ಹೇಳಿದ್ರೆ ಪಿ ಎ ನಮ್ಗೆ ಮಾಹಿತಿನೇ ಬರ್ಲಿಲ್ಲ, ಇವಾಗ ಗೊತ್ತಾಯ್ತು ನಮ್ಗೆ ತಂದಂತೆ. ಅವ್ರು ಹೇಳಿದ್ರು, ಹೇಗೆ ಅವ್ರನ್ನು ಕೇಳ್ದ, ಅವರು ನಮ್ ಗಮನಕ್ಕೆ ತರ್ಲಿಲ್ಲ. ಆಯ್ತು ಮಾಡ್ಕೊಡ್ತೀವಿ. ಏನೋ ಹೆಂಗಸ್ರು ಮಾಡ್ತೀನಿ ಅಂತ ಹೇಗೆ ಸಹ ಏನ್ ಮಾಡಿದವ? ಫೋಟೋ ಮಾಡಿದೀವಿ, ಎಲ್ಲಿ ಮಾಡ್ಕೊಟ್ಟಿರೋದು ಬೋರ? ಏನು ಮಾಡ್ಲಿಲ್ಲ. ಅವತ್ ಬಂದು ನೋಡ್ಕೊಂಡು ಹೋದನ್ ಅಷ್ಟೇ. ಪಿ ಎ ತಿರ್ಗಾ ಬರ್ಲೇ ಇಲ್ಲ. ಮಾಡ್ಕೊಡ್ತೀವಿ, ಸದ್ಯದಲ್ಲೇ ಮಾಡ್ತೀವಿ, ಸದ್ಯದಲ್ಲೇ ಕೇಳ್ರಿ. ಕೇಳೋದಾಗತ್ತಮ್ಮ ನೀರ ಮಾಡಿದ್ದೀನಿ. ಬಿನ್ಗೆ ಖಾಲಿ ಬಿನ್ಗೆ ಎಲ್ಲ ನೀರ್ ಕೇಳ್ರಿ. ಕೇಳೋದಾಗತ್ತಮ್ಮ ನೀಲ್ ಅಡಿಗು ಬೇಕೇ ಬೇಕು. ನಮಗ್ ನೀರ್ ಬೇಕು. ಮುತ್ಕಿರ ಮೋಟ್ರೆಲ್ಲ ಎಲ್ಲೋದವ್ರು ಆಗಲ್ಲ. ತೊರೆ ನೀರು ಕುಡಿಯೋಕಾಗದೆ ಇಟ್ಕೊಬರ್ಬಾರ್ದು. ಹೇಗ ಸಹ ಏನ್ ಮಾಡ್ತಾ ಇದ್ದಾರೆ? ಮನೇಲಿ ಕುತ್ಕೊಂಡು ಪೂಜೆ ಮಾಡ್ತಾ ಇದಾರೇನೋ ಬಂದು ವಿಚಾರಿಸ್ದೆ. ದೊಡ್ಡದಾಗಿ ಹೇಗೆ ಸಹ ಹೆಂಗಸರ್ ಮಾಡ್ತೀನಿ ಅಂತ ಈ ಊರಿಗೆ ಏನ್ ಮಾಡಿದಾರ? ಏನು ಮಾಡಿಲ್ಲ. ದೇವಸ್ಥಾನಗಳು ಕೊಡ್ತಾರೆ ದುಡ್ಡುಗಳನ್ನ, ಬೋರ್ ಹಾಕೊಡೋದಿಲ್ಲ. ದುಡ್ಡಿರೋದನ್ನ ತಗೊಂಡೋಗ್ತಾವ ಕಂತೆ ಕೊಡ್ತೀರಿ. ಅಲ್ಲ ಜನ ಇದ್ರೆ ತಾನೇ ದೇವಸ್ಥಾನ. ಜನ ಇದ್ದವ್ರು ಯಾವ ದೇವಸ್ಥಾನ ಪೂಜೆ ಆದದು? ಅದಕ್ಕೆ ದೇವಸ್ಥಾನಕ್ಕೂ ನೀರ್ ಹಾಕಿರ್ತೀವಿ. ಇಲ್ವಲ್ಲ ಸಿದ್ದಪ್ಪಾಜಿ ದೇವಸ್ಥಾನ ಗೋಡೆ ನೀರಿಲ್ಲ. ಅವತ್ ಕೇಳಿಕ್ಕೆ ನಾವಾಗ ಅರ್ಜಿ ಕೊಟ್ಟಿದೀವಿ, ಫೋನ್ ಮಾಡಿದೀವಿ. ಇಲ್ಲ ನಮ್ ಗಮನಕ್ಕೆ ಇವಾಗ್ಲೇ ಬಂದಿರೋದು ಅಂದ್ರಂತೆ. ಹೇಗಸ ಇವಾಗ ಬಂದ್ ಮಾತಾಡಕ್ ಹೇಳು. ಹೇಗಸ ಯಾಕಾದ್ರಿಂದ ಅವ್ರು ಬರೀ ಅದೇ ಹೇಳ್ಕೊ ಬರೋದು. ಇನ್ನೇನ್ ಹತ್ರ ಇಲ್ಲ ಅವತ್ ಹೇಳಿ ಅಡ್ಡ ಬಿದ್ಬಿಡ್ತಾರೆ. ಅವಾಗ ಮಾತಾಡ್ಲಿಲ್ಲ. ಮುಂದೆ ಬರ್ಲಿಲ್ಲ, ನಾವಾಗ ಬಂದಿದ್ವಲ್ಲ, ಊಟಕ್ಕೆ ಬಂದಿರ ಗಮನಕ್ಕೆ ಬರ್ಲಿಲ್ಲ ಅಂದ್ರು. ಮಾತಾಡಿದ್ದೀನಿ. ಅಲ್ಲೇ ಕಾಲೇಜ್ ಹತ್ರ ಫಂಕ್ಷನ್ ಮಾಡಿದ್ರಲ್ಲ, ಕಾಲೇಜ್ ಊಟಕ್ಕೆ ಬಂದಾಗ ಕೇಳೋದಕ್ಕೆ ನಮ್ ಗಮನಕ್ಕೆ ಯಾರು ತರ್ಲಿಲ್ಲ. ಅಮ್ಮ ಯಾವ ವಾಲೆ ತಪ್ಪನವ್ರು ಅಂದಕ್ಕೆ ಆಯ್ತು ಮಾಡ್ಕೊಡ್ತೀವಿ ಅಂತ ಅಂದ್ರು. ಹೇಗೆ ಅವರು
ಯಾರು ಬರ್ತಾ ಇಲ್ಲ ಏನ್ ಮಾಡೋದು ಆಗ ನಾವ್ ಹೋಗಿ ನೀರ್ ಕೇಳಿದಕ್ಕೆ ನನ್ನ 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 ಅಂದಾರಂತೆ ಅದೆಲ್ಲ ಊರ್ ಒಳ್ಳೇದ್ ಮಾಡಿದ್ಕೆ ತೊರೆ ನೀರು ತೊರೆಯಲ್ಲಿ ತಾನೇ ಅವಳೇ ಹೋಗಿದ್ದು ಬಾ ನಾವ್ ಕೇಳುವ ಅಂದಾರಂತೆ ಎಷ್ಟು ದಿನ ಬಿಟ್ಬಿಟ್ಟಾರಕ್ಕ ಬೇರೆಯವ್ರ ನೀರು ಎಷ್ಟು ದಿವಸ ಬಿಟ್ಬಿಟ್ಟಾರು ನೋಡಿ ಎದುರುಗಡೆ ಮಾತಾಡ್ತೀವಿ ಕಾಂತ ಮಾತಾಡಲ್ಲ ಬಾ ಕೇಳುವ ಅಂತಾರೆ ಬೇರೆಯವರು ನೀರು ಎಷ್ಟು ದಿನ ಬಿಟ್ಟಾರು ನಾವೇನೋ ಊರ್ಗ್ ಒಳ್ಳೇದಾಗ್ಲಿ ಅಂತ ಕೊಡ್ರಿ ಮತ್ತೆ ನೀವು 50,000 ರೂಪಾಯಿ ನಾನು ಒಬ್ಳೆ 50,000 ರೂಪಾಯಿ ಹಾಕಿ ಬಾವು ತೋರಿಸ್ತೀನಿ ಆಗದ ನಿಮ್ ಕೈಲಿ ಮಾತಾಡ್ತೀರಲ್ಲ ಧೈರ್ಯ ಇದ್ರೆ ಮಾತಾಡ್ಬೇಕು ಇಲ್ಲಾಂದ್ರೆ ಮಾತಾಡಕ್ ಹೋಗ್ಬಾರ್ದು ನಾನು ಈ ಗಂಟೆಲ್ ಕಟ್ತೀನಿ 50,000 ರೂಪಾಯಿ ಬೋರ್ಗೆ ಎಲ್ಲ ಕಟ್ಟಿರಾ ನೀರು ಈಗ ಮಾತಾಡೋದು ದೊಡ್ಡಲ್ಲ ಕಾಂತ ಮಾತಾಡೋದು ಅವಳಿಂದ ನಾನು ಒಬ್ಳೆ ಹೋಗಿದ್ನೆ ಅದೇ ಮೇವ್ ಅಡಿಗೆದು ಅದೇ ಹೋಗಿದ್ದ ಹೇಳು ಮಾತಾಡುವ ಫಸ್ಟ್ ತಾಲೂಕ್ ಪಂಚಾಯತಿಗೆ ಹೋಗಿದ್ದ ಪಂಚಾಯತಿಯಿಂದ ಬಂದು ತಾಲೂಕ್ ಆಫೀಸ್ಗೆ ಹೋದ ಅಲ್ಗೋಗ್ರಿ ಅಂದ್ರು ಅಲ್ಲಿ ಹೇಳ್ಬಿಟ್ಟು ಬರ್ಕೊಟ್ಬಿಟ್ಟು ಬಂದಿದ್ವಿ ಅಲ್ಲಿನೂ ಇದೇ ಹೇಳ್ತಾವ್ರೆ ಏನು ಹೇಳ್ತಾ ಇಲ್ಲಪ್ಪ ಇವತ್ತು ನಾಳೆ ಅಂತಾರೆ ಬರ್ತೀನಿ ಅಂತಾರೆ ಟ್ಯಾಂಕರ್ ನೀರು ಕಳ್ಸಿದ್ರು 5 ತಿಂಗಳು ಆಯ್ತು ಏನು ಎತ್ತ ಅಂತ ಕೇಳ್ತಾ ಇಲ್ಲ ಹಿಂಗ ಆಗದೆ ಲಕ್ಷ ಆಗದೆ ಮಾಡ್ಕೊಟ್ಟಿಲ್ಲ ಸ್ಯಾಂಕ್ಷನ್ ಆಗೈತೆ ಅವ್ರು ಹೇಳ್ತಾನೆ ಇಲ್ವಲ್ಲ ನೀರ್ ತರಕಾದದೆ ಅಂತವ್ರೆಲ್ಲ ನೀರ್ ತರಕಾದ ಇವರೆಲ್ಲ ಎಲ್ಲೋದರು ಓಟ್ ಮಾತ್ರ ಗೊತ್ತಿಲ್ಲ ಎಬ್ಬೆಟ್ಟು ಹೊಚ್ಕೋಕೆ ಕೈ ಮುಗಿಯಕ್ ಬರ್ತಾರೆ ನೀರು ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.